ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಮೊದಲನೇ ಅಪ್ಡೇಟ್ ಬಂದ್ರೆ KKR ನ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ನಮ್ಗೆ ಆಕ್ಷನ್ ಅಲ್ಲಿ ಅಂತೂ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಯಾರನ್ನ ಬಿಡ್ ಮಾಡಿ ತಗೋತಾ ಇದ್ರೆ, ಯಾರಿಗೆ ಕ್ಯಾಪ್ಟನ್ ಪ್ಲೇಯರ್ ಆಗಿ ತಗೋತಾ ಇದ್ರೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಅನಿಸಿಕೆ ಪ್ರಕಾರ ಏನೋ ಒಂದು ಕ್ಯಾಪ್ಟನ್ ಆಗಿ ಕೊಡಬಹುದೇನೋ ಅಂತ ಅನ್ಕೊಂಡಿದ್ದೆ ವೆಂಕಟೇಶ್ ಅಯ್ಯರ್ಗೆ. ಆದ್ರೆ ಇವಾಗಿನ ರಿಪೋರ್ಟ್, ಇನ್ಸೈಡರ್ ರಿಪೋರ್ಟ್ ಬರೋದ್ನ ನೋಡ್ತಾ ಇದ್ರೆ ಕ್ಯಾಪ್ಟನ್ ಆಗಿ ಅಜಿಂಕ್ಯ ರಹಾನೆನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. 90% KKR ಅಜಿಂಕ್ಯ ರಹಾನೆನ ಕ್ಯಾಪ್ಟನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅಫಿಷಿಯಲ್ ಆಗಿ KKR ಅವರು ಯಾವುದೇ ಅವ್ರ ಪೇಜ್ ಅಲ್ಲಿ ಅನೌನ್ಸ್ ಮಾಡಿಲ್ಲ. ಅದಕ್ಕೋಸ್ಕರ ನಾವು ವೇಟ್ ಮಾಡ್ಬೇಕು. ಆದ್ರೆ IPL ಗೆ ಇನ್ನ ಸುಮಾರು ದಿನಗಳಿದೆ. ಆದ್ರೆ ಬತ್ತಾರ ರಿಪೋರ್ಟ್ ಅಲ್ಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಅಂತ ಬರ್ತಾ ಇದೆ. ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡ್ಬೇಕು. ಹಾಗೆ ಅಪ್ಡೇಟ್ ನಂಬರ್ 2, BCCI ಸೆಕ್ರೆಟರಿ ಆದಂತ ಜೈ ಶಾ ಅವರು ನಿನ್ನೆ ನೂತನ ICC ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಇದು ಆಲ್ರೆಡಿ ವಿಷಯಗಳೆಲ್ಲ ಬಂದಿತ್ತು. ಆದ್ರೆ ಅಫಿಷಿಯಲ್ ಆಗಿ ಅವರು ತಮ್ಮ ಸ್ಥಾನನ ಸ್ವೀಕರಿಸಕ್ಕೆ ಈ ಡಿಸೆಂಬರ್ ಗಂಟೆ ವೇಟ್ ಮಾಡ್ಬೇಕಾಯ್ತು. ಅದು ನಿನ್ನೆ ಅವರು ಅಫಿಷಿಯಲ್ ಆಗಿ ನೂತನ ICC ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಹಾಗೆ ಅಪ್ಡೇಟ್ ನಂಬರ್ 3, ಜೇಸ್ ಹೆಜಲ್ವುಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ 2ನೇ ಟೆಸ್ಟ್ ಮ್ಯಾಚ್, ಡೇ ಅಂಡ್ ಟೆಸ್ಟ್ ಮ್ಯಾಚ್ ಗೆ ರೋಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಇದು ಆಸ್ಟ್ರೇಲಿಯಾಕ್ಕೆ ತುಂಬಾ ಹೊಡೆತ ಬಿದ್ದಿದೆ. ಒಬ್ಬ ಮೇನ್ ಟೆಸ್ಟ್ ಬಾಲರ್ ನ ಇವರು ರೋಲ್ಡ್ ಔಟ್ ಮಾಡ್ಕೊಂಡಿದ್ದಾರೆ. ಅದು ಅಂದ್ರೆ ಅವ್ರು ಮಾಡ್ಕೊಂಡಿರೋದಲ್ಲ, ಇವರು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಮಾಡ್ಬೇಕಾದ್ರೆ ಇಂಜೂರ್ ಆಗಿರೋದ್ರಿಂದ ರೋಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಅಪ್ಡೇಟ್ ನಂಬರ್ 4, ನಿನ್ನೆ ನಡೆದಂತ ಆಸ್ಟ್ರೇಲಿಯಾ ಪ್ರೇಮಿಸ್ಟರ್ 11 ಮತ್ತೆ ಇಂಡಿಯಾ ಈ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಏನ್ ನಡೆದಿದ್ದು ಮ್ಯಾಚ್, ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಗಳು ನೀಟಾಗಿ ವಾರ್ಮ್ ಅಪ್ ಆಗಕ್ಕೆ ಒಂದು ಒಳ್ಳೆ ವಾರ್ಮ್ ಅಪ್ ಮ್ಯಾಚ್ ಆಗಿತ್ತು. ಇಂಡಿಯನ್ ಬ್ಯಾಟರ್ ಗಳೆಲ್ಲ ಒಂದು 50 ರನ್ ಹೊಡೆದು ರಿಟೈರ್ಡ್ ಔಟ್ ಆಗಿ ಬೇರೆ ಬ್ಯಾಟ್ಸ್ಮನ್ ಗಳಿಗೂ ಕೊಡ್ತಿದ್ರು. ಅದೇ ರೀತಿ KL ರಾಹುಲ್ 50 ರನ್ ಹೊಡೆದು ರಿಟೈರ್ಡ್ ಔಟ್ ಆದ್ಮೇಲೆ ರೋಹಿತ್ ಶರ್ಮಾ ಅವರು ಬಂದ್ರು. ಆದ್ರೆ ಅವರು ಸಹ ಬೇಗ ಔಟ್ ಆಗೋದ್ರು. ಆದ್ರೂ ಸಹ ನಿನ್ನೆ ನಡೆದಂತಹ ಮ್ಯಾಚ್ ಅಲ್ಲಿ ಇಂಡಿಯಾ ವಿನ್ ಆಗಿದೆ. ಹಾಗೆ ಅಪ್ಡೇಟ್ ನಂಬರ್ 5, ICC ಚಾಂಪಿಯನ್ ಟ್ರೋಫಿ ಇದನ್ನು ಪಾಕಿಸ್ತಾನದಲ್ಲಿ ನಡಿಬೇಕಾಯ್ತು. ಆದ್ರೆ ನಮ್ಮ ಇಂಡಿಯಾ ಪಾಕಿಸ್ತಾನದಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇಂದ ನಾವು ಪಾಕಿಸ್ತಾನಕ್ಕೆ ನಾವು ಟ್ರಾವೆಲ್ ಮಾಡಲ್ಲ ಅಂತ BCC ಅವರು ಡೈರೆಕ್ಟ್ ಆಗಿ ICC ಅವ್ರಿಗೆ ಹೇಳಿದ್ರು. ಅದಕ್ಕೋಸ್ಕರ ICC ಹೈಬ್ರಿಡ್ ಮ್ಯಾಚ್ ನ ನಡ್ಸಕ್ಕೆ ಒಪ್ಪಿಗೆ ನೀಡಿದ್ರು. ಆದ್ರೆ ಪಾಕಿಸ್ತಾನ ಅದಕ್ಕೆ ಇದ್ ಮಾಡಿರ್ಲಿಲ್ಲ. ಆದ್ರೆ ಪಾಕಿಸ್ತಾನ ಸಹ ಹೈಬ್ರಿಡ್ ಮ್ಯಾಚ್ ನಡೆಯಕ್ಕೆ ಒಪ್ಪಿಗೆ ಸೂಚನೆ ನೀಡಿದೆ. ಆದ್ರೆ ಪಾಕಿಸ್ತಾನ ಒಂದು ಡಿಮ್ಯಾಂಡ್ ಮಾಡಿದೆ, ನಮ್ಗೊಂದ್ ಸ್ವಲ್ಪ ರೆವಿನ್ಯೂನ ಇನ್ಕ್ರೀಸ್ ಮಾಡಿ ಅಂತ. ಅಂದ್ರೆ 2031 ವರ್ಗೂ ಇವಾಗ ಕೊಡ್ತಿರೋ ನೀವು ರೆವಿನ್ಯೂನ ಇನ್ನೂ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ICC ಅವರು ಏನು ನಿರ್ಧಾರ ತಗೋತಾರೆ ಅಂತ ಅದೆಲ್ಲ ನಮ್ಗೆ ಅಪ್ಡೇಟ್ ಅವ್ರು ಕೊಟ್ಟಾಗ್ಲೇ ಗೊತ್ತಾಗೋದು. ಆದ್ರೆ ICC ಚಾಂಪಿಯನ್ ಟ್ರೋಫಿ ಪಕ್ಕ ಹೈಬ್ರಿಡ್ ಆಗೇ ನಡೆಯುತ್ತೆ. ಇಂಡಿಯಾನೇ ಮೇನ್ ಇದ್ರಲ್ಲಿ ಗುರು. ಇಂಡಿಯಾನೇ ಆಡಲ್ಲ ಅಂತ ಬಂದ್ರೆ ICCಗೂ ಹೊಡೆತ ಬೀಳ್ತದೆ. ಅದು ಅಲ್ಲದೆ ಮೇನ್ ಖಜಾನೆ ಇರೋ ಅಂತದೇ ನಮ್ಮ ಇಂಡಿಯಾದ ಹತ್ರ, ಅದು BCC ಹತ್ರ. ನಮ್ಮ ಇಂಡಿಯಾನೇ ಟ್ರಾವೆಲ್ ಮಾಡ್ದೇನೆ ಅಂದ್ರೆ ICC ಚಾಂಪಿಯನ್ ಟ್ರೋಫಿನ ಆಡ್ಲಿಲ್ಲ ಅಂದ್ರೆ ಅದಕ್ಕೊಂದು ಲೆವೆಲೇ ಇರಲ್ಲ. ಅದಕ್ಕೋಸ್ಕರ ಹೈಬ್ರಿಡ್ಗೆ ಒಪ್ಪಿಗೆ ನೀಡಿದೆ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.